गुलबर्गा शहर से एक बड़ी खबर आ रही है। बीजेपी लीडर मणिकांत राठौड़ को आज उनके घर से शाबा टाउन पुलिस स्टेशन की टीम ने गिरफ्तार किया गया। बताया जा रहा है कि पूछताछ के लिए इनको गिरफ्तार कर पुलिस स्टेशन को ले जाया गया है। मजीद मालूमात के लिए देखते रहे न्यूज़ टाइम कर्नाटका। अगर फेसबुक पर देख रहे हैं तो पेज को फॉलो करना ना भूलें, अगर यूट्यूब पर देख रहे हैं तो चैनल को सब्सक्राइब करना ना भूलें। चेंज कर्नाटका। ನೋಟಿಸ್ ಕೊಡಬೇಕು ಜಬರ್ದಸ್ತಿ ತಗೊಂಡು ಹೋಗ್ತಿರೋದು ನಿಮ್ಮ ಇಷ್ಟ. ನಮಗೆ ಜಬರ್ದಸ್ತಿ ನೋಟಿಸ್ ಸರ್ವ್ ಮಾಡಿದೀವಿ. ಕಾನೂನು ಪ್ರಕಾರ ಯಾರಿಗೆ ಕೊಟ್ಟಿದ್ರೆ ಫಾದರ್ ಬೇರೆ ನಾವು ಬೇರೆ, ನಾವೆಲ್ಲ ಡಿವೈಡ್ ಆಗಿದ್ದೀವಿ. ಹೋಟೆಲ್ಗೆ ಹೋಗಿ ನಿಮಗೆ ಡಿವೈಡ್ ಕಾಪಿ ಬೇಕಾದ್ರೆ ಕೊಡ್ತೀನಿ ನಿಮಗೆ. ನಮ್ಮ ಫಾದರ್ ಕೊಟ್ಟರೆ ನಮ್ಗೆ ಕೊಡ್ತಾರೆ. ನಮ್ಮ ಫಾದರೇ ಬೇರೆ, ನಾವೇ ಬೇರೆ. ನಾವೆಲ್ಲರೂ ಡಿವೈಡ್ ಆಗಿ 2 ವರ್ಷ ಆಯ್ತು. ಕಾನೂನು ಕೈದಕ್ಕೆ ಹೋಗ್ತದೆ ತಗೋ, ನಮ್ಗೇನಿಲ್ಲ. ನಾವೇ ಕಾನೂನು ಪ್ರಕಾರ ಪ್ರೊಸೀಜರ್ ಮಾಡ್ತಾ ಇದ್ದೀವಿ. ನೀವು ಮಾಡ್ರಿ, ನಮ್ ಅವ್ರ ಕ್ಯಾಮ್ರಾ ಅವ್ರು ಮಾಡ್ತಾರೆ. ಅದ್ರ ಏನಂತ ಸಾಹೇಬ್ರಿ ಅವ್ರೇನು ಕಳ್ತನ ಮಾಡತ್ತಾರ? ತಾವೇನು ರಾಂಗ್ ಸ್ಟೆಪ್ ತಗೋತಾ ಇದಾರೆ. ಮಾಡ್ಕೊಳ್ಳಿ, ಅವ್ರು ವಿಡಿಯೋ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ಅದ್ರ ಏನಾದ ಸರ್ ವಿಡಿಯೋ ಮಾಡ್ಕೋದ್ರಾಗ ಏನ್ ತಪ್ಪ ಸರ್? ಯಾವ್ದೋ ಕಾನೂನ್ದಾಗ ಅದ ವಿಡಿಯೋ ಮಾಡ್ಬಾರ್ದಂತ ಯಾವ್ದೋ ಕಾನೂನ್ದಾಗ ಅವ್ರು ಇಷ್ಟ ಫಾಲೋವರ್ಸ್ ಅದಾಗ ಅದ್ರಾಗ ಏನಾದ್ರಿ? ಸರ್ ನೋಟಿಸ್ ಸರ್ವ್ ಮಾಡಿ ಇನ್ವೆಸ್ಟಿಗೇಷನ್ ಬರಲೇಬೇಕು. ನೀವು ಅರ್ಥ ಇದ್ರಿ? ಆಗಲೇ ನಿಮಗೆ ನಿಮಗೆ ಆಗಲೇ ಸರ್ವ್ ಮಾಡಿದ್ರಿ. ಸುಳ್ಳು ಹೇಳೋದೇನ್ರಿ ಸರ್? ನಾವು ಸುಳ್ಳು ಹಾಕ್ರಿ. ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ರಿಸಿಪ್ಟ್ ತೋರಿಸಲ್ಲ. ದಯವಿಟ್ಟು ನಾವು ರಿಸಿಪ್ಟ್ ತೋರಿಸಿ. ಈಗ ಬಂದ್ರು ಸಾಹೇಬ್ರು, ನಮ್ಮ ಚಿತ್ತಾಪುರ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ್ರು, ಭಾಜಪ ರಿಸಿಪ್ಟ್ ತಗೊಂಡ್ರು. ನಾನು ಡೇಟ್ ಹಾಕಿಕೊಟ್ಟೆ, ಸೈನ್ ಮಾಡಿ ಕೊಟ್ಟೆ ಅಂತ ತಮ್ಮ ರಿಸಿಪ್ಟ್ ಕೊಡಿಸ್ರಿ. ನಾನು ಬರ್ತೀನಿ, 100% ಬರ್ತೀನಿ. ಹೌದ್ರಿ. ಇನ್ವೆಸ್ಟಿಗೇಷನ್ ಅಲ್ಲಿ ನೀವು ಅಲ್ಲಿ ನೋಟಿಸ್ ಸರ್ವ್ ಮಾಡಿದಾಗ ನಿಮ್ಮ ಬೇರೆ ಕೆಲಸ ಅದ. ನನಗೆ ಕಾರ್ಯಕ್ರಮಕ್ಕೆ ಹೋಗೋದ್ರ ಬಾದ್ರೆ ಹೆಂಗ್ ಬರ್ಲಿ ಸರ್? ನೀವು ಇನ್ವೆಸ್ಟಿಗೇಷನ್ ಮಾಡಿ ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ನೀವು ನೋಟಿಸ್ ಕೊಡ್ರಿ, ಒಂದು ತಾರೀಖು ಕೊಡ್ರಿ, ಅವಾಗ ನಾನು ಬರ್ಲಿಕ್ಕಂದ್ರೆ ಕಾನೂನು ಪ್ರಕಾರ ತಾವೆಲ್ಲ ಓದಿ, ನಮ್ಗಿಂತ ಹೆಚ್ಚಿಗೆ ಓದಿ ತಾವೆಲ್ಲರೂ ಒಂದು ವರದಿಯನ್ನು ಹಾಕೊಂಡಿದ್ವಿ. ಆ ವರದಿ ಪ್ರಕಾರ ಕಾನೂನು ಪ್ರಕಾರ ಮಾಡಿ. ನಾವೇನು ಬೈರ ಕಾನೂನು ನಮ್ಗೆ ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ನಮ್ಮ ನೋಟಿಸ್ ಸರ್ವ್ ಮಾಡ್ರಿ, ಡೇಟ್ ಕೊಡ್ರಿ. ಆ ಡೇಟ್ ನಾವು ಬರ್ಲಿಕ್ಕಾದ್ರೆ ನಾವು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ. बोलो नोटिस नहीं दिए, एफआईआर में नाम नहीं है, ये लोग कोर्ट में जाके ट्राई करे अरेस्ट वारंट देने को, वहाँ भी रिजेक्ट हो गया. बोलो ನಿನ್ನೆ ಬೆಟ್ಟ ನೀವು ಅದು ಕೊಡ್ತೀವಿ ನೋಡ್ರಿ. ನೀವು ನಿಮ್ಗೆ ಆಲ್ರೆಡಿ ನಾನಾಗೆ ಬೈ ಹ್ಯಾಂಡಾಗೆ ಬರ್ತದೆ.
ನೋಟಿಸ್ ರಿಜೆಕ್ಟ್ ಮಾಡಿದ್ರಿ. ನಾನು ರಿಜೆಕ್ಟ್ ಮಾಡಿಲ್ಲ ಸಾಹೇಬ್ರೆ. ಇಲ್ಲ ರೇ, ನಮ್ಮ ಹತ್ರ ರಿಜೆಕ್ಟ್ ಮಾಡಿದ ಪ್ರೂಫ್ ಇರ್ಬೋದಲ್ಲ ಸರ್. ನಾನು ಯಾಕೆ ರಿಜೆಕ್ಟ್ ಮಾಡಲಿ? ತಾವು ರಿಜೆಕ್ಟ್ ಮಾಡಿದ್ರೆ ರಾಠೋಡ್ ಹೇಳಿ, ನಮಸ್ತೆ ಹೇಳ್ರಿ. ನಾವು ಈ ಶಾಪುರ್ ಪಿ ಐ ಮಾತಾಡ್ತಿದ್ದೆ ಪಾಟೀಲ್ ರೀ. ಈಸಿ ಆಗ್ತದೆ ಖಂಡಿತ ಮಾಡಿ. ಮತ್ತೆ ವೇಟಿಂಗ್ ನೋಡಿ, ಮತ್ತೆ ಮೀಡಿಯಾ ಬರಬೇಕು. ಶಾಪುರ್ ಪೊಲಿಟಿಷಿಯನ್